ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಯೋಗಿ ಆದಿತ್ಯನಾಥ್ ಒಬ್ಬ ಕಾವಿ ತೊಟ್ಟ ಸನ್ಯಾಸಿ ಇಷ್ಟೊಂದು ಅಗ್ರೆಸಿವ್ ಆಗಿಯೂ ಇರ್ತಾರೆ ಅನ್ನೋದನ್ನ ತೋರಿಸಿಕೊಟ್ಟಂತಹ ನಾಯಕ. ಕಳೆದ 8 ವರ್ಷಗಳಿಂದ ಉತ್ತರ ಪ್ರದೇಶದಲ್ಲಿ ಆಡಳಿತದಲ್ಲಿರುವಂತಹ ಯೋಗಿಜಿ ಫಸ್ಟ್ ಡೇ ಇಂದ ಅವರು ಫೋಕಸ್ ಮಾಡಿದ್ದು ಅಲ್ಲಿನ ಕಾನೂನು ಸುವ್ಯವಸ್ಥೆ ಮೇಲೆ. 8 ವರ್ಷಕ್ಕಿಂತ ಹಿಂದೆ ಮತ್ತು ಈಗ ಉತ್ತರ ಪ್ರದೇಶವನ್ನು ನೋಡಿದವರಿಗೆ ಅದರ ರಿಸಲ್ಟ್ ಗೊತ್ತಾಗತ್ತೆ. ಅಷ್ಟರ ಮಟ್ಟಿಗೆ ಯುಪಿಯನ್ನ ಯೋಗಿಜಿ ಕಂಟ್ರೋಲ್ ಮಾಡಿದ್ದಾರೆ. ಯುಪಿಯಲ್ಲಿ ಈಗ ಘೋರ ಅಪರಾಧಗಳಲ್ಲಿ 85% ಕಡಿಮೆ ಆಗಿದೆ. ಲೆಕ್ಕ ಹಾಕಿ ಅಲ್ಲಿನ ಪೊಲೀಸ್ ವ್ಯವಸ್ಥೆ ಮತ್ತು ಸರ್ಕಾರ ಹೇಗೆ ಕೆಲಸ ಮಾಡ್ತಾ ಇದೆ ಅಂತ. ಮಹಾಭಾರತದಲ್ಲಿ ಕುರುಕ್ಷೇತ್ರ ಯುದ್ಧ ಆಗತ್ತೆ. ಅವತ್ತು ಪಾಂಡವರಿಗೆ ಆ ಯುದ್ಧ ಅನಿವಾರ್ಯವಾಗಿತ್ತು. ಶ್ರೀಕೃಷ್ಣ ಸಾಕಷ್ಟು ಸಲ ಸಂಧಾನಕ್ಕೆ ಪ್ರಯತ್ನ ಪಟ್ಟಿದ್ರು, ಆದರೆ ಅಧರ್ಮಿಗಳ ಅಟ್ಟಹಾಸ ಮಿತಿ ಮೀರಿತ್ತು. ಸಂಧಾನ ಮಾತುಕತೆಗಳನ್ನು ಕೇಳೋ ಸ್ಥಿತಿಯಲ್ಲಿ ಅವತ್ತು ಅವರು ಇರಲಿಲ್ಲ. ಕೊನೆಗೆ ಯುದ್ಧ ಮಾಡಬೇಕಾಯಿತು. ಲಕ್ಷಾಂತರ ಮಂದಿಯ ಮಾರಣಹೋಮ ನಡಿಬೇಕಾಯಿತು. ಅದಾದ್ಮೇಲೆ ಅಲ್ವೇ ಧರ್ಮ ಸ್ಥಾಪನೆ ಆಗಿದ್ದು. ಹಾಗೆ ಯುಪಿಯಲ್ಲಿಯೂ ಕುರುಕ್ಷೇತ್ರ ಯುದ್ಧ ನಡಿಬೇಕಾಗಿತ್ತು. ಮಾಫಿಯಾ ಡಾನ್ಗಳು, ದರೋಡೆಕೋರರು, ಪಾತಕಿಗಳ ಸಂಹಾರ ಮಾಡಲೇಬೇಕಾಗಿತ್ತು. ಅನಿವಾರ್ಯವಾಗಿ ಪೊಲೀಸರು ಬಂದೂಕನ್ನು ಕೈಗೆತ್ತಿಕೊಳ್ಳಲೇಬೇಕಾಗಿತ್ತು. ಅದರಿಂದಲೇ ಇವತ್ತು ಗೂಂಡಾ ರಾಜ್ಯವಾಗಿದ್ದಂಥ ಯುಪಿ ಉತ್ತಮ ಆಡಳಿತವರೆಗೂ ಬಂದಿದೆ. 2017 ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂತು. ಯೋಗಿ ಆದಿತ್ಯನಾಥ್ ಅವರು ಯುಪಿಯ ಸಿಎಂ ಆಗಿ ಆಯ್ಕೆ ಆಗ್ತಾರೆ. ಅವತ್ತು ಯೋಗಿ ಮುಂದೆ ಇದ್ದಿದ್ದು ಬಹಳ ದೊಡ್ಡ ಟಾಸ್ಕ್. ಯಾಕಂದ್ರೆ ವಿರೋಧ ಪಕ್ಷದ ನಾಯಕರಲ್ಲೇ ಹಲವರು ಮಾಫಿಯಾ ಡಾನ್ಗಳಿದ್ರು. ಆದರೆ ಯೋಗಿಜಿ ಹಿಂದೂ ಮುಂದೆ ನೋಡಲಿಲ್ಲ, ಟೈಮ್ ಕೂಡ ವೇಸ್ಟ್ ಮಾಡಲಿಲ್ಲ. ಮಾಫಿಯಾವನ್ನ, ಅಪರಾಧಿಗಳನ್ನ ಮಟ್ಟ ಹಾಕೋದಕ್ಕೆ ಏನೇನು ಕ್ರಮಗಳು ಬೇಕೋ ಅದೆಲ್ಲವನ್ನು ಕೂಡ ಮಾಡಿಕೊಂಡ್ರು. ಅದರಿಂದಲೇ ಇವತ್ತು ಯುಪಿಯಲ್ಲಿ ಘೋರ ಅಪರಾಧಗಳಲ್ಲಿ 85% ಇಳಿಕೆ ಆಗಿರೋದು. ಉತ್ತರ ಪ್ರದೇಶ ರಾಜ್ಯ ಸರ್ಕಾರ ಒಂದು ವರದಿಯನ್ನ ನೀಡಿದೆ. ಇದರ ಪ್ರಕಾರ ಅಲ್ಲಿ ಕಳ್ಳತನ, ದರೋಡೆ ಹಾಗೆ ಅಪಹರಣದಂತಹ ಅಪರಾಧಗಳು ತುಂಬಾ ಕಡಿಮೆ ಆಗಿದೆ. 2016ರಿಂದ ದರೋಡೆಗಳು 85% ಕಡಿಮೆಯಾಗಿದೆ. ಕಳ್ಳತನ ಪ್ರಕರಣಗಳು 77% ಕಡಿಮೆ ಆಗಿದೆ. ಕೊಲೆಗಳು 41% ಕಡಿಮೆ ಆಗಿದೆ. ವರದಕ್ಷಿಣೆ ಸಾವುಗಳು ಕಡಿಮೆ ಆಗಿದೆ. ಒಂದು ಕಾಲದಲ್ಲಿ ಉತ್ತರ ಪ್ರದೇಶದ ಹೈವೇಗಳಲ್ಲಿ ಜನ ಓಡಾಡೋದಕ್ಕೆ ಹೆದರೋ ಪರಿಸ್ಥಿತಿ ಇತ್ತು. ದರೋಡೆಕೋರರು ರಸ್ತೆಯಲ್ಲಿ ಕಾದು ಕೂತ್ಕೊಳ್ತಿದ್ರು. ಆದರೆ ಇವತ್ತು ಕುಂಭಮೇಳದಂಥ ದೊಡ್ಡ ಧಾರ್ಮಿಕ ಕೂಟ ನಡೆದರೂ ಕೂಡ ಕಳ್ಳತನದ ಹೆಸರೇ ಇಲ್ಲ. ಅಷ್ಟರ ಮಟ್ಟಿಗೆ ಯುಪಿ ಬದಲಾಗಿದೆ. ಗಲ್ಲಿ ಗಲ್ಲಿಯಲ್ಲಿ CCTV, ಪೊಲೀಸರ ಕಣ್ಗಾವಲು, ಹೊಸ ಹೊಸ ವಾಹನಗಳು ಮತ್ತು ಪೊಲೀಸ್ ಮೂಲಸೌಕರ್ಯಗಳು, ಇದೆಲ್ಲವೂ ಇವತ್ತು ಯುಪಿಯಲ್ಲಿನ ಕಾನೂನು ಸುವ್ಯವಸ್ಥೆಯಲ್ಲಿ ಬಹು ದೊಡ್ಡ ಪಾತ್ರ ವಹಿಸಿದೆ. ಈ 8 ವರ್ಷಗಳಲ್ಲಿ ನಿಮ್ಮ ಪ್ರಕಾರ ಯುಪಿಯಲ್ಲಿ ಎಷ್ಟು ಎನ್ಕೌಂಟರ್ಗಳು ನಡೆದಿರಬಹುದು? ಒಂದು 500, 1000, 2000? ಬರೋಬ್ಬರಿ 8000ಕ್ಕೂ ಹೆಚ್ಚು ಎನ್ಕೌಂಟರ್ಗಳು ಯುಪಿಯಲ್ಲಿ ನಡೆದಿದೆ. ಗೂಂಡಾಗಳ ಮೇಲೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಅದಕ್ಕೆ ಕಾರಣ ಯೋಗಿಜಿ ಅಂತಹ ಸಿಎಂ. ರಾಜ್ಯದ ಪೊಲೀಸ್ ಪಡೆಗೆ ಯೋಗಿಜಿ ಹಿಂದೆಂದಿಗಿಂತಲೂ ಹೆಚ್ಚಿನ ಅಧಿಕಾರ ನೀಡಿದ್ರ ಫಲ ಕಳೆದ 8 ವರ್ಷಗಳಲ್ಲಿ 8000ಕ್ಕೂ ಹೆಚ್ಚು ಎನ್ಕೌಂಟರ್ಗಳನ್ನು ನಡೆಸಿದ್ದಾರೆ. ಅದರಲ್ಲಿ 222 ಅಪರಾಧಿಗಳ ಕತೆ ಮುಗಿದು ಹೋದರೆ 8118ಕ್ಕೂ ಹೆಚ್ಚು ಅಪರಾಧಿಗಳು ಗಾಯಗೊಂಡಿದ್ದಾರೆ. ಯಾವಾಗ ಯುಪಿ ಪೊಲೀಸರ ಬಂದೂಕು ಕೂಡ ಕೆಲಸ ಮಾಡತ್ತೆ ಅಂತ ಗೊತ್ತಾಯಿತೋ ಆಗ ಅಪರಾಧಿಗಳಲ್ಲಿ ಭಯ ಹುಟ್ಕೊಳ್ತು. ಅವರಾಗಿ ಪೊಲೀಸ್ ಠಾಣೆಗೆ ಬಂದು ಶರಣಾಗ್ತಿದ್ರು. 8 ವರ್ಷದಲ್ಲಿ ಯುಪಿಯಲ್ಲಿ 80,000ಕ್ಕೂ ಹೆಚ್ಚು ಅಪರಾಧಿಗಳನ್ನು ಜೈಲಿಗೆ ಹಾಕಲಾಗಿದೆ. 900ಕ್ಕೂ ಹೆಚ್ಚು ವ್ಯಕ್ತಿಗಳ ಮೇಲೆ ರಾಷ್ಟ್ರೀಯ ಭದ್ರತಾ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಇದರಲ್ಲಿ ಸಾಕಷ್ಟು ಮಂದಿ ಕೋಮು ಹಿಂಸಾಚಾರವನ್ನು ಪ್ರಚೋದಿಸೋಕೆ ಪ್ರಯತ್ನಿಸಿದವರು. ಉತ್ತರ ಪ್ರದೇಶದಲ್ಲಿ ಆಳವಾಗಿ ಬೇರೂರಿದಂಥ ಮಾಫಿಯಾ ಜಾಲವನ್ನ ಎದುರಿಸೋದಕ್ಕೆ ಯೋಗಿ ಆದಿತ್ಯನಾಥ್ ಹಿಂಜರಿಲಿಲ್ಲ. 1990ರ ದಶಕದಿಂದ ಅಲ್ಲಿ ಒಂದಷ್ಟು ಗ್ಯಾಂಗ್ಗಳು ಆಕ್ಟಿವ್ ಆಗಿತ್ತು. ಬೇಕಾದಷ್ಟು ದುಡ್ಡು ಮಾಡಿಕೊಂಡು ಪೊಲಿಟಿಕಲ್ ಸಪೋರ್ಟ್ ಕೂಡ ಪಡ್ಕೊಂಡಿದ್ರು. ಅಂಥವರನ್ನ ಮಟ್ಟ ಹಾಕಿ ಅಕ್ರಮವಾಗಿ ಸಂಪಾದಿಸಿದಂಥ ಸುಮಾರು 4,000 ಕೋಟಿ ಮೌಲ್ಯದ ಆಸ್ತಿಗಳನ್ನು ಯುಪಿ ಸರ್ಕಾರ ಮುಟ್ಟುಗೋಲು ಹಾಕೊಂಡಿದೆ.
ಯೋಗಿ ಸರ್ಕಾರವು ಪೊಲೀಸರ ಮೂಲ ಸೌಕರ್ಯ ಮತ್ತು ಅವರಿಗೆ ಮ್ಯಾನ್ ಪವರ್ ಅನ್ನು ಕೊಡ್ತಾರೆ. 2017ರಲ್ಲಿ ಉತ್ತರ ಪ್ರದೇಶ ಪೊಲೀಸ್ ಇಲಾಖೆಯು 2 ಲಕ್ಷಕ್ಕೂ ಹೆಚ್ಚು ಅಧಿಕಾರಿಗಳ ಬೃಹತ್ ಕೊರತೆಯನ್ನು ಎದುರಿಸಿತು. ನಂತರ ನಿರಂತರವಾಗಿ ನೇಮಕಾತಿಯ ಮೂಲಕ ಆ ಅಂತರವನ್ನು ಈಗ ಸುಮಾರು 50,000ಕ್ಕೆ ಇಳಿಸಲಾಗಿದೆ. ಇತ್ತೀಚೆಗೆ 60,000 ಕಾನ್ಸ್ಟೇಬಲ್ಗಳ ನೇಮಕಾತಿ ಮಾಡಲಾಗಿದೆ. ಈ ಅಂತರವನ್ನು ಮತ್ತಷ್ಟು ಕಡಿಮೆ ಮಾಡಲಿಕ್ಕೆ ಏಪ್ರಿಲ್ನಲ್ಲಿ ಹೆಚ್ಚುವರಿಯಾಗಿ 28,000 ಸಿಬ್ಬಂದಿಯನ್ನು ನೇಮಕ ಮಾಡಿಕೊಳ್ಳುವ ಯೋಜನೆಯನ್ನು ಸರ್ಕಾರ ಮಾಡಿಕೊಂಡಿದೆ. ಜೊತೆಗೆ ಮೂಲ ಸೌಕರ್ಯವನ್ನು ಕೂಡ ಹೆಚ್ಚು ಮಾಡಿಕೊಂಡಿದ್ದಾರೆ. 126 ಹೊಸ ಪೊಲೀಸ್ ಠಾಣೆಗಳನ್ನು ನಿರ್ಮಿಸಿದ್ದಾರೆ. 86 ಹೊಸ ಔಟ್ಪೋಸ್ಟ್ಗಳನ್ನು ಸ್ಥಾಪಿಸಿದ್ದಾರೆ. ಆಧುನಿಕ ಸ್ಕಾರ್ಪಿಯೋ ವಾಹನಗಳನ್ನು UP112 ತುರ್ತು ಸೇವಾ ಪಡೆಗೆ ಸೇರಿಸಿದ್ದಾರೆ. ಉತ್ತರ ಪ್ರದೇಶದ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಏನೇನು ಕ್ರಮಗಳು ಬೇಕೋ ಅದೆಲ್ಲವನ್ನು ಕೂಡ ಯೋಗಿಸಿ ಮಾಡ್ತಿದ್ದಾರೆ. ಉತ್ತರ ಪ್ರದೇಶದ ಅದ್ಭುತ ಭವಿಷ್ಯಕ್ಕೆ ಇದು ನಾಂದಿ ಅಂತ ಹೇಳಬಹುದು. ಇಂಥ ಸಿಎಂ ಅನ್ನ ಯುಪಿ ಜನ ಹೇಗೆ ಕಾಪಾಡ್ಕೊಳ್ತಾರೆ ಅನ್ನೋದು ಕೂಡ ಮುಖ್ಯ. ಏನಂತೀರಾ? ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.